ಎಲ್ಲರಿಗೂ ಶುಭ ದಿನ. ನಾವು ಇಡೀ ದಿನ ನಮ್ಮ ಕೆಲಸದಲ್ಲಿ ಸಂತೋಷವಾಗಿ ಆ ದಿನವನ್ನು ಕಳೆಯೋದು ಹೇಗೆ ಅಂದರೆ, ಬೆಳಗ್ಗೆ ಮುಂಜಾನೆ ಬೇಗ ಎದ್ದು, ಬೇಗ ಅಂದರೆ ಅವರವರ ಟೈಮಿಂಗ್, ಒಬ್ಬೊಬ್ಬರು 4:15ಗೆ ಹೇಳ್ತಾರೆ, ಒಬ್ಬೊಬ್ಬರು 6 ಗಂಟೆಗೆ ಹೇಳ್ತಾರೆ, ಒಬ್ಬೊಬ್ಬರು 7:30ವರೆಗೂ ಹೇಳ್ತಾರೆ. ಅವರ ದಿನನಿತ್ಯದ ಕೆಲಸದ ಆಧಾರದ ಮೇಲೆ ಬೆಳಗ್ಗೆ ಮುಂಜಾನೆ ಬೇಗ ಎದ್ದು ದಿನನಿತ್ಯದ ಕೆಲಸವನ್ನು ಮಾಡಿಕೊಂಡು ಅವರ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಸಂತೋಷವಾಗಿ ಟೈಮನ್ನು ಕಳಿಬೇಕು. ಒಂದು 10 ನಿಮಿಷ 5 ನಿಮಿಷ ಅವರ ಟೈಮ್ ಸಿಕ್ಕಷ್ಟು ಅವರು ಬೆಳಗ್ಗೆ ಎದ್ದು ಸಂತೋಷದಿಂದ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆನೇ ಸಂತೋಷವಾಗಿ ಖುಷಿಯಾಗಿ ಆ ದಿನವನ್ನು ಶುರು ಮಾಡಿದ್ರೆ ಆ ದಿನ ಸಂತೋಷವಾಗೇ ಇರುತ್ತೆ. ಎಷ್ಟೋ ಕೆಲಸ ಇರಲಿ, ಅವರು ಕೂಲಿ ಕೆಲಸ ಮಾಡೋರಾಗಲಿ ಅಥವಾ ಜಾಬ್ ಬೇರೆ ಕಡೆ ಕಂಪ್ನಿ ಕೆಲಸ ಮಾಡೋರಾಗಲಿ, ಅವರು ಫ್ಯಾಮಿಲಿ ಮೆಂಬರ್ಸ್ ಜೊತೆನೇ ಸಂತೋಷವಾಗಿಲ್ಲ ಅಂತಂದರೆ ಅವರು ಹೇಗೆ ಇಡೀ ದಿನ ಸಂತೋಷವಾಗಿರೋಕ್ಕೆ ಸಾಧ್ಯ? ಅವರು ಫ್ಯಾಮಿಲಿ ಮೆಂಬರ್ಸ್ ಜೊತೆನೇ ಅವರು ದಿನವನ್ನು ಆರಂಭ ಮಾಡೋದು, ಬೆಳಗಿನ ದಿನಾರಂಭ ಶುರು ಮಾಡೋದೇ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ. ಇನ್ನು ಬಹಳಷ್ಟು ಜನ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಾತಾಡೋದೇ ಇಲ್ಲ. ಅವರ ಕೆಲಸ ಜಾಸ್ತಿ ಇದೆ, ಆಮೇಲೆ ಅವರಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾವೆಲ್ ಮಾಡಿ ಹೋಗಬೇಕು, ಅಲ್ಲಿ ಜನರ ಒಂದು ತಿಕ್ಕಾಟ ಈ ಥರ ಇರುತ್ತಿಲ್ಲ ಟ್ರಾವೆಲಲ್ಲೆಲ್ಲ. ಈ ಥರ ಇದ್ದಾಗ ಅವರು ಎಷ್ಟೇ ಕಷ್ಟ ಅಥವಾ ಎಷ್ಟೇ ಒಂದು ಕಂಫರ್ಟೇಬಲ್ ಝೋನ್ ಇಲ್ಲ ಅಂದರೂ ಕೂಡ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಸಂತೋಷವಾಗಿ ದಿನಾರಂಭ ಶುರು ಮಾಡಿದ್ದಾರೆ ಅಂತ ಅಂದರೆ ಅವರು ಆ ದಿನ ಸಂತೋಷವಾಗೇ ಇರ್ತಾರೆ. ಕೂಲಿ ಕೆಲಸ ಮಾಡೋದಾಗಲಿ ಅಥವಾ ಕೂಲಿ ಕೆಲಸ ಮಾಡೋದಂದರೆ ಹಾರ್ಡ್ ವರ್ಕೇ ಇರುತ್ತೆ, ದೈಹಿಕ ಶ್ರಮನೇ ಇರುತ್ತೆ. ಕಂಪನಿ ಕೆಲಸ ಮೆಂಟಲಿ ಪ್ರೆಷರೇ ಇರುತ್ತೆ. ಇದರಲ್ಲಿ ಅವರ ಒಂದು ಪ್ರೆಷರಿಂದ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಆ ಸಿಟ್ಟನ್ನು ಹೊರ ಹಾಕ್ಕೊಳ್ತಾರೆ. ಬಿಟ್ಟರೆ ಅವರು ಬೇರೆ ಫ್ರೆಂಡ್ಸ್ ಜೊತೆಗೆ ಈ ರೀತಿ ಯಾರ ಜೊತೆ ಮಾಡೋದಿಲ್ಲ. ಕಾರಣ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಏನೇ ಮಾಡಿದ್ರೂ ಅವರು ಒಟ್ಟಿಗೆನೇ ಇರಬೇಕಲ್ಲ. ನಾ ಏನೇ ಹೇಳಿದ್ರು ಅವರು ಸಿಟ್ಟು ಮಾಡಿಕೊಂಡ್ರು ಎಲ್ಲಿ ಹೋಗೋದಿಲ್ಲ, ಬೇರೆ ಕಡೆಯೂ ಹೋಗೋದಿಲ್ಲ, ಅವ್ರ ಜೊತೆನೇ ಇರಬೇಕು. ಇದನ್ನು ಬಿಟ್ಟು ಸಂತೋಷವಾಗಿದ್ದಾರೆ ಅಂತ ಅಂದರೆ ಅವರು ಯಾವಾಗಲೂ ಖುಷಿಯಾಗಿ ಇದ್ದಾರೆ ಅಂತಂದರೆ ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ಬರ್ತಾರೆ ಅಂದರು, ನಾನು ಮನೆಗೆ ಹೋದರೆ ರಿಲ್ಯಾಕ್ಸ್ ಝೋನಲ್ಲಿ ಇರ್ತೀನಿ, ಸಂತೋಷವಾಗಿರ್ತೀನಿ ಅಂತ ಒಂದು ಥಾಟಲ್ಲಿದ್ದರೆ ಅವರು ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣವೇ ಅವರು ಇವತ್ತೇ ಬೇಗ ಮನೆಗೆ ಹೋದರೆ ಸಾಕು, ನಾನು ಮನೆಗೆ ಹೋದರೆ ಸಂತೋಷವಾಗಿರ್ತೀನಿ, ಹ್ಯಾಪಿಯಾಗಿರ್ತೀನಿ ಅನ್ನೋದು ಮನಸ್ಸಿಗೆ ಬಂದರೆ ಅವರು ದಿನಾರಂಭದಿಂದ ದಿನದ ಮುಸ್ಸಂಜೆವರೆಗೂ ಕೂಡ ಸಂತೋಷವಾಗಿ ಕೆಲಸ ಮಾಡ್ತಾರೆ. ಮನೆಗೆ ಬಂದಾಗೂ ಕೂಡ ಹ್ಯಾಪಿಯಾಗಿ ಸಂತೋಷವಾಗಿ ಇರ್ತಾರೆ. ಅದು ಬಿಟ್ಟು ನಾವು ಮನೆಯಲ್ಲೇ ಸರಿ ಅಂದರೆ ಒಂದು ಮಾತುಕತೆ ಇಲ್ಲ, ಬೆಳಿಗ್ಗೆ ಎದ್ದೆ ಹಲ್ಲುಜ್ಜಿದೆ ತಮ್ಮ ಕೆಲಸ ಮಾಡಿಕೊಂಡು ಮಾತಾಡದೆ ಹಾಗೆ ಹೋದೆ ಅಂದರು, ತಿಂಡಿ ಊಟ ಅವ್ರು ಮಾಡಿದರೂ ಕೂಡ ಅವ್ರ ಜೊತೆ ಮಾತಾಡದೆ ಹಾಗೆ ಹೋಗೋರು ಇದ್ದಾರೆ. ಆ ಥರ ಇದ್ದಾಗ ನಾವು ಕೆಲಸಕ್ಕೆ ಮೊದಲು ಮನೆ ಬಿಟ್ಟು ಹೋಗಿಬಿಡ್ಬೇಕು. ನಾವು ಸಂಜೆ ಯಾಕಪ್ಪ ಆಗುತ್ತೆ, ನಾವು ಮತ್ತೆ ಮನೆಗೆ ಹೋಗಬೇಕಲ್ಲ ಅಂತ ಈ ರೀತಿ ಅನಿಸುತ್ತೆ. ಅದು ಬಿಟ್ಟರೆ ನಾವು ಬೆಳಗ್ಗೆನೇ ಒಂದು 5-10 ನಿಮಿಷ ಒಂದು ಫ್ಯಾಮಿಲಿಯ ಜೊತೆಗೆ ಹ್ಯಾಪಿಯಾಗಿ ಅದೇ ಮಾತುಕತೆಯಲ್ಲೇ ನೀವು ಬೆಳಗ್ಗೆ ಎದ್ದು ಒಂದು ಜೋಕ್ಸ್ ಹೇಳಬೇಕು, ಹಾಸ್ಯವನ್ನು ಮಾಡಬೇಕು ಅನ್ನೋದಲ್ಲ, ಮಾತಾಡೋ ರೀತಿಯಲ್ಲೇ ಖುಷಿಯಾಗಿ ಮಾತಾಡೋದು, ನಗ್ನಗ್ತಾ ಮಾತಾಡೋದು. ಈ ರೀತಿ ಮಾಡೋದ್ರಿಂದ ಅವರ ಇಡೀ ದಿನ ಕೂಡ ಸಂತೋಷವಾಗೇ ಇರ್ತಾರೆ. ಅವರ ಕೆಲಸದಲ್ಲೂ ಕೂಡ ಸಂತೋಷತೆಯಿಂದನೇ ಜೋಶಲ್ಲೇ ಕೆಲಸ ಮಾಡ್ತಾರೆ. ಅದು ಯಾವುದೇ ಹಾರ್ಡ್ ವರ್ಕ್ ದೈಹಿಕ ಶ್ರಮದಿಂದಾಗಲಿ ಮೆಂಟಲಿ ಪ್ರೆಷರ್ ಆಗಲಿ ಖುಷಿಯಿಂದ ಮಾಡ್ತಾರೆ. ಮನೆಯದ್ದು ಒಂದು ಮನಸ್ಸಿಗೆ ಬಂತು ಅಂದರೆ ರಿಲ್ಯಾಕ್ಸ್ ಆಗಿರ್ತಾರೆ. ಈ ರೀತಿ ಮಾಡಿದ್ರೆ ಅವರು ಸಂತೋಷವಾಗಿ ಹ್ಯಾಪಿಯಾಗಿ ದಿನಾರಂಭದಿಂದ ದಿನದ ಒಂದು ಸಂತೋಷದಿಂದಲೇ ಇರ್ತಾರೆ.